ನೀವು ಹುಟ್ಟಿದ ಎಷ್ಟನೇ ಇಸ್ವಿ? 1953 ಇಸ್ವಿ. ಹಾ. ಈ ಬಾವಿ ಎಷ್ಟನೇ ಇಸ್ವಿಯಿಂದ ನೀವು ನೀರು ಹೋಯ್ತಾ ಇದ್ದೀರಿ? ನನಗೆ ಗೊತ್ತಿದ್ದಂಗೆ ನಾನೊಂದು 10 ವರ್ಷದ ಹುಡುಗ ಹೆಚ್ಚು ಕಡಿಮೆ. ಹಾ. ಒಂದು ಸಣ್ಣ ಕೊಡ್ಕೊಂಡ ನೀರು ಇಟ್ಟಿದ್ದೆ. ಬಾವಿ ಹಗ್ಗ ಬೇರೆದ? ಇಲ್ಲ, ಒಂದೇ ಒಂದು ನೀರಿನ ವ್ಯವಸ್ಥೆ ಅನ್ನೋದು ಇದ್ದಿಲ್ಲ. ಇದೇ ಬಾವಿ ಇಡೀ ನಮ್ಮ ಎಡೆಗೆ ಹಾ. ಅಂತೆಲ್ಲ ನಾವು ತಗೊಂಡೋಗ್ತೀವಿ. ಕಡೆ ನಿಧಾನ ಕೊಡಪಾನದಲ್ಲಿ ಹೊರಗೆ ಶುರು ಮಾಡಿದೆ. ಅವಾಗ ಕೊಡಪಾನಗಳು ಯಾವ್ದ್ರದ್ದಿತ್ತು? ತಾಮ್ರದ ಕೊಡಪಾನ. ಎಲ್ಲರ ಮನೇಲೂ ತಾಮ್ರದ್ದೇ ಎಲ್ಲ ಕೊಡಪಾನ. ಕೊಡಪಾನ ತಾಮ್ರ. ಒಂದ್ ಮನೇಲಿ ಎಷ್ಟು ಕೊಡಪಾನ ಇರ್ತಿತ್ತು? ಹಾ, 1-2 ಕೊಡಪಾನ ಇರ್ತಿತ್ತ ಒಂದ್ ಮನೇಲಿ? ಕೊಡಪಾನ 2 ಇದ್ದಿರ್ಬೋದು, 3 ಇದ್ದಿರ್ಬೋದು. ಅವಾಗ ಭಾರಿ ಕಷ್ಟ. ಎಲ್ಲ ಹುಡುಗ ಕೂಡ ಮಣ್ಣಿನ ಕೊಡಪಾನ ತರ್ತಿದ್ರ ಯಾರು? ಹಾ, ಮಣ್ಣಿನ ಕೊಡಪಾನ ಇತ್ತ? ಮನೆ ಕೊಡಪಾನ ಇದ್ದೆ. ಇತ್ತಲ್ಲ, ಕಾಳಮ್ಮ ತಗೊಂಡ್ ಹೋಗ್ತಿತ್ತಲ್ಲ. ಇಲ್ಲ, ಕಾಳಮ್ಮ ಮಣ್ಣಿನ ಕೊಡಪಾನ 2 ತಗೊಂಡ್ ಬಂದು ಹಾ. ನೀರ್ ತುಂಬ್ಕೊಂಡು ತಲೆ ಮೇಲೆ ಒಂದ್ ಕೊಡಪಾನ, ಸೊಂಟದ ಮೇಲೆ ಒಂದ್ ಇಟ್ಕೊಂಡು ಹೋಗ್ತಿತ್ತು ನಿಮ್ ಚರ್ಚೆ ತನಕ. ನನಗೆ ಗೊತ್ತಿಲ್ಲ. ಹಾ. ನನಗೆ ಗೊತ್ತಿಲ್ಲ. ತಾಮ್ರದ ಕೊಡಪಾನೇ ಅವಾಗ ಭಾರಿ ಹೆಚ್ಚು. ಅದ್ರ ನಂತರ ಅಲ್ಯೂಮಿನಿಯಂ ಕೊಡಪಾನ ಅಲ್ಲಿ ಮನೆ ಬಂತು. ಬಾವಿ ನಾವು ಪ್ಲಾಸ್ಟಿಕ್ ಬಂದಿದ್ದು ಪ್ಲಾಸ್ಟಿಕ್ ಬಂದಿದ್ದು ನನಗೀಗ ಒಂದು 20 ವರ್ಷದ ಮೇಲೆ ತಲೆ ಹೆಚ್ಚು ಕಡಿಮೆ ಆಗಿರ್ಬೋದು. 80ರ ನಂತರ ಬಂತು ಹ್ಮ್ ಅಲ್ವಾ? ಹ್ಮ್ ಆಮೇಲೆ ಬಾವಿನಲ್ಲಿ ಕೊಡಪಾನ ಬಿದ್ದರೆ ತೆಗಿಯಕ್ಕೆ ಯಾರು ಬರ್ತಿದ್ರು? ತೆಗಿಯಕ್ಕೆ ಯಾರು ಬರ್ತಿದ್ದಿಲ್ಲ. ಪಾತಾಳ ಗಾಡಿ ಎಲ್ಲಿತ್ತು ಅವಾಗ? ಪಾತ್ರೆಗಳಿಲ್ಲ. ನಮ್ಮ ಕುಲ್ಮೆ ಆಚಾರ್ಯ ಮನೆಗೆ ಇರ್ತಿತ್ತು. ರಾಜಾಚಾರ್ರು ಒಂದು ತಮ್ಗೆ ಒಯ್ದು ಕೊಡ್ಬೇಕು. ನಾವು ಕಂಚಿನ ತಮ್ಗೆನ ಒಯ್ದು ಕೊಡ್ಬೇಕು. ತಮ್ಗೆ ತಗೊಂಡೋಗಿ ಇಟ್ಟಿ ಅದನ್ನ ತಗೊಂಡು ಬರ್ಬೇಕು. ತಗೊಂಬರುದು. ಬಾವಿ ಕೊಡಪಾನ ತೆಗೆದ್ರ ಮೇಲೆ ಆ ಪಾತಾಳ ಗಾಡಿ ಅವ್ರಿಗೆ ವಾಪಸ್ ಕೊಟ್ಟು ತಮ್ಗೆ ತಗೊಬರ್ಬೇಕು. ಆ ಪದ್ಧತಿ. ಆಮೇಲೆ ನೀನು ಬಾವಿ ಒಳಗೆ ಇಳಿದು ಕೊಡಪಾನ ತೆಗಿತಿದ್ಯಾ ನೀನು, ಪಿಯೂಸ ಎಲ್ಲ? ನನಗೆ ಕೈ ಅದು ಹೆಚ್ಚಿಗೆ ಇದು ಓಡಾಡಲಿಕ್ಕೆ ಭಾರಿ ಕಮ್ಮಿ ಇತ್ತು. ಲಾಸ್ಟಿಗೆ ಎಷ್ಟಿತ್ತು ಅದು? ಒಂದು 5 ಅಡಿ ಹೆಚ್ಚು ಕಡಿಮೆ ಕೆಳಗೆ. ಓಡಾಡಲಿಕ್ಕೆ. ಆಳ ಎಷ್ಟು ಅಡಿ ಅದು? ಆಳ 60 ಅಡಿ. ಹಾ. ಅವಾಗ ನಾವು ಆ ಕಡೆ ಈ ಕಡೆ ಕಾಲು ತಗೊಂಡು ಹಗ್ಗ ಒಂದು ಸಪೋರ್ಟ್ ಇಟ್ಕೊಂಡಿದ್ದೀವಿ. ಹಾ. ಸುಮ್ಮನಿಂಗೆ ಹಾ. ಹೋಗೆಲ್ಲ ಕೊಡಪಾನ ಹಿಡ್ಕೊಂಡದು, ಕೊಡಪಾನ ಕಟ್ಟದು, ಎಳ್ಕೊಂಡ್ತಿದ್ರ ಮೇಲೆ ಮತ್ ಮೇಲೆ ಬಂದ್ಬಿಡೋದು ಆರಾಮ. ಕೊಡಪಾನದವ್ರು ಎಷ್ಟು ದುಡ್ಡು ಕೊಡ್ತಿದ್ರಲ್ಲ? ₹1. ಎಂಟಾಣೆ. ಇಡೀ ಎಡೆಹಳ್ಳಿಗೆ ನೀರು ಕೊಟ್ಟಿತ್ತು. ಓ, ಇಡೀ ಎಡೆ ನೀರು ಕುಡಿದ್ರೆ ನಾವು ಈ ಬಾವಿ ಒಂದು ಪುಣ್ಯ ಅಂತ ಅದು. ಆಮೇಲೆ ಎಲ್ಲೂ ಯಾರ ಮನೇಲೂ ಬಾವಿ ಇರ್ಲಿಲ್ಲ ಎಡೆಹಳ್ಳಿ. ಎಂತದಿಲ್ಲ, ಬೋರ್ವೆಲ್ ಇಲ್ಲ, ನಲ್ಲಿನೂ ಇಲ್ಲ. ಎಂತದಿಲ್ಲ. ಹಾ. ಬೆಳಕಲ್ಲಿ ಆಮೇಲೆ ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡ್ತಿದ್ರಲ್ಲ ಎಲ್ಲರೂ ಸೇರಿ ಮನೆಗೆ? ಇಲ್ಲ, ಅವ ಮಾಡ್ತಿಲ್ಲ. ಕಡೆಗೆ ಒಂದ್ಸರ್ತಿ 1-2 ವರ್ಷದ ಮೇಲೆ ಜಡಿ ಮಣ್ಣೆಲ್ಲ ತೆಗಿತಿದ್ವಿ. ಆಮೇಲೆ ಬರಗಾಲ ಬಂದಾಗ ಒಣಗೋಗಿತ್ತು ಬಾವಿ, ಗೊತ್ತಾ ನಿಂಗೆ? ಇಲ್ಲ, ಆದ್ರೂ ಜಲ ಬರ್ತಿತ್ತು. ಒಣಗೋಗಿತ್ತು, ನೀರ್ ಸಾಕಾಗ್ತಿರ್ಲಿಲ್ಲ. ಸಾಯಂಕಾಲ ಹೊತ್ತು ನೀರು ಕಮ್ಮಿ ಆದ್ರೆ ಬೆಳಗಿನ ಬರೋರು ಕೊಡಪಾನ ತುಂಬಿತ್ತು. ನೀರಿಗೂ ಪುಣ್ಯಾದಿತ್ಯ ಜಾಗ. ಆಮೇಲೆ ಅಲ್ಲೊಂದು ಕಟ್ಟಿದ್ರು, ಟ್ಯಾಂಕ್ ಕಟ್ಟಿದ್ರು, ಗೊತ್ತಾ ನಿಂಗೆ? ಸಣ್ಣದೊಂದು ಟ್ಯಾಂಕ್ ಇತ್ತು ಆ ಕಡೆಗೆ. ಟ್ಯಾಂಕ್ ಇದ್ದು ದನ ನೀರು ಕುಡಿಯಕ್ಕೆ. ಅದೆಲ್ಲ ಕಿತ್ತಾಕಿ ಸಾಕಿದೆ. ಬಟ್ಟೆ ಒಗಿತಿದ್ರು ಅಲ್ಲೆಲ್ಲರೂ ಕೆಲವರು? ಇಲ್ಲ, ಸಾಧಾರಣವಾಗಿ ಬಟ್ಟೆ ಯಾರು ಹೋಗಿರ್ಲಿಲ್ಲ. ಹಾ. 2 ಇದಿತ್ತು, ಗಡಗಡೆ 2 ಇತ್ತು ಅಲ್ವಾ? ಆ ಕಡೆ ಈ ಕಡೆ ಹಗ್ಗಗಳು ಅವ್ರವ್ರ ಮನೆಯವ್ರು ಅವ್ರ ಹಗ್ಗ ತಗೋಬೇಕಿತ್ತು ಅಲ್ಲ? ಹಾಕೊಂತಿದ್ರು. ಕೆಲವರು ಮರ್ತು ಬಂದ್ರೆ ನ್ಯಾರ್ದಿದ್ದು ಹಾಕೊಂಡು ಹೋಗ್ತಿರ ಪಾಪ. ಈಗ ಎಲ್ಲ ಶಿಸ್ತಿಲ್ಲ. ಈ ನಲ್ಲಿ ನೀರು ಬಂದ ಆಮೇಲೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ರಶ್ ಇರ್ತಿತ್ತೇನಲ್ಲ? ನಾವು ಕೆಲ್ಸ ಹೋಗ್ಬಿಡ್ತಿದ್ನಲ್ಲ. ಕೆಲವರು ಅಲ್ಲೇ ಸ್ನಾನ ಮಾಡ್ತಿದ್ರಾ? ಇಲ್ಲ, ಸ್ನಾನಗಿನ್ನ ಮಾಡ್ತಿದ್ವಿ. ಎಲ್ಲಿ ಸರಿಯಾಗಿ ಮನೆ ಒಳಗೆ ಕೆಲವ್ರಿಗೆ ಬಚ್ಚು ಮನೆ ಇದ್ದಿಲ್ಲ ಅವಾಗೆಲ್ಲ. ಎಂತದು ಸೈಕಲ್ ಮೇಲೆ ನೀರು ಒಯ್ಯೋರು ಇದ್ರ ಅವಾಗ? ಇಲ್ಲ, ಎಲ್ಲ ಹೊತ್ಕೊಂಡು ಹೋಗೋದೆ. ಬಾವಿ ಎಂತ ಇತ್ತು ನಮ್ಮ ಮೆಡೆಯಲ್ಲಿ. ಈಗ ನೋಡ್ರಿ ಟೌನ್ ಆಗಿ ಹೋಯ್ತು. ಈಗ ರಸ್ತೆ ಅಗಲ ಆಗ್ತಾ ಇದೆ, ಬಾವಿ ಹೋಗ್ತಾ ಇದೆ. ಬಾವಿನ ಉಪಯೋಗಿಸಿದ ಎಷ್ಟು ವರ್ಷ ಆಗಿರ್ಬೋದು ಈಗ? ನನ್ನ ಲೆಕ್ಕದಲ್ಲಿ ಒಂದು 10 ವರ್ಷ ಆಗಿದೆ. ಯಾರು ಉಪಯೋಗಿಸ್ತಾ ಇಲ್ಲ. ಹೊರಗಡೆ ಅರಳಿ ಮರ ಎಲ್ಲ ಬೆಳೆದ್ ಬಿಟ್ಟಿದೆ, ದೊಡ್ಡದಾಗ್ಬಿಟ್ಟಿದೆ. 10 ವರ್ಷ ಜಾಸ್ತಿ ಆಗೈತೆ. 20 ವರ್ಷ ಆಗಿರ್ಬೋದು ಬಳಸದೆ. ಆಗೈತೆ ಅಲ್ವಾ? ನಾನು ಇಲ್ಲೇ ಮನೆಗೆ ಹೋಗಿ 20 ವರ್ಷ ಆಗಿದೆ. 15 ವರ್ಷ. ಅದು 1910ರಲ್ಲಿ ಮಾಡಿರೋ ಬಾವಿ ಅದು. 115 ವರ್ಷ ಈಗ ಅದಕ್ಕೆ. ಕೃಷ್ಣರಾಜ ಒಡೆಯರ್ ಇದಾರಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ಬೇಕಾದ್ರೆ ಮಾಡಿರೋದು ಬಾವಿ. ಅದು ಒಂದು ಪುಣ್ಯದ ಜಾಗ ನಮಗೆ ಎಡೆಯಡ್ಲಿಕ್ಕೆ ಸಿಕ್ಕಿದ್ದು. ಊರು ಸರ್ಕಲ್ ಅಲ್ಲಿ ಊರಿ ನೀರು. 4 ರಸ್ತೆ ಸೇರಲ್ಲಿ ಬಾವಿ ಮಾಡಿದ್ರು ರಾಜರು. ಮೊದಲಿನ ಸಾಬ್ರು ಸಲ ಬಕೆಟ್ನಾಗ ನೀರು ತಗೊಂಡು ಹೋಗ್ತಿದ್ರು. 2 ಬಕೆಟ್ ಇದೆ ಏತ ಮಾಡ್ಕೊಂಡು ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು. ಮತ್ತೆ ಲಾರಿ ಗೀರಿಯರ್ ನಿಲ್ಲಿಸಿ ನೀರು ತಗೊಂಡಿದ್ರ? ಅವಾಗ ಲಾರಿಯಲ್ಲಿ ಲಾರಿಯಲ್ಲಿ ಎಂತದಿಲ್ಲ.